ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಜೈಲಲ್ಲಿ ಅಧಿಕಾರಿ. ಜೈಲಲ್ಲಿ ಅಧಿಕಾರಿ ಯಾಕೆ ಹೋದರು? ವಿಷಯ ಇಷ್ಟೇ ಕಣ್ರಿ. ಒಬ್ಬ ರೈತ ಕೆಲಸ ಮಾಡಿಸ್ಕೊಳಕ್ಕೆ ಅಂತ ಹೋಗಿರ್ತಾರೆ, ಲಂಚ ಕೇಳ್ತಾರೆ. ರೀ, ಒಬ್ಬ ರೈತನ ಹತ್ರ ಲಂಚ ಕೇಳಿರಿ, ಎಲ್ಲಿಂದ ಕೊಡ್ಬೇಕ್ರಿ? ಒಂದು ಬೆಳೆ ಹಾಕ್ತಾರೆ, ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಬರುತ್ತೋ ಸರಿನೋ ಎಲ್ಲ ಗೊತ್ತಿಲ್ಲ, ಸಾಲ ಸೂಲ ಮಾಡಿ ತಂದು ಹಾಕ್ತಾರೆ. ಅದರಂಥದ್ರಲ್ಲಿ ಅಧಿಕಾರಿಗಳು ಕೇಳಿಬಿಟ್ರೆ ಲಂಚವ ಏನು ಮಾಡಬೇಕು? ಮನೆಯದು ನೋಡಬೇಕು, ರೈತರು ಪ್ರತಿಯೊಂದು ನೋಡಬೇಕು. ಗೊಬ್ಬರ, ಗೋಡು, ಕೆಲಸಗಾರರು, ಕೂಲಿ ಕೆಲಸ ಮಾಡೋರಿಗೆ ಮತ್ತೊಂದು ಹಸುಗಳು ನೋಡ್ಕೋಬೇಕು, ಎತ್ತುಗಳು ನೋಡ್ಕೋಬೇಕು. ಅಂಥದ್ರಲ್ಲಿ ಅಧಿಕಾರಿಗಳು ಒಂದು ಲಂಚ ಕೇಳಿಬಿಟ್ರೆ ಏನು ಮಾಡಬೇಕು? ಇಷ್ಟೇ ಸ್ನೇಹಿತರೆ. ಅಧಿಕಾರಿ ಲಂಚಕ್ಕೆ ಅವರು ದೂರು ಕೊಟ್ಟು ಅಧಿಕಾರಿ ಜೈಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಸೊಳ್ಳೆ ಬತ್ತಿ ಕೊಟ್ಟು ನೀವು ಜೈಲಲ್ಲೇ ಆರಾಮಾಗಿರಿ ಅಂತೇಳಿ ಕೊಟ್ಟು ಬಂದಿದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿ ಸಂಗತಿ ಏನಿದೆ ಸ್ನೇಹಿತರೆ? ಒಬ್ಬ ರೈತನಿಗೆ ಎಲ್ಲ ರೀತಿ ಸಕಲ ಸೌಲಭ್ಯ ಸಿಗಂಗೆ ಆಗಬೇಕು. ಒಂದು ಪಾಣಿ ಆಗಲಿ ತುಂಬ ವೇಗವಾಗಿ ಅವ್ರಿಗೆ ಸಿಗಬೇಕು, ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಿಗಬೇಕು. ಆ ಥರ ಮಾಡಬೇಕು ಸ್ನೇಹಿತರೆ. ನಮ್ಮ ರೈತರಿಗೆ ಉಪಯೋಗ ಆಗಬೇಕು. ಈ ಲಂಚದಿಂದ ಮೊದಲು ಮುಕ್ತಿ ಕೊಡಬೇಕು. ಕಷ್ಟಪಟ್ಟು ಅವ್ರ ಮನೆ ಅಣ್ಣ ತಂಗಿ ತಮ್ಮ ಅನ್ನೋದನ್ನು ಹೋರಾಡ್ತಾ ಇರ್ತಾರೆ, ದೇಶಕ್ಕೋಸ್ಕರ ಅನ್ನ ನೀಡ್ತಾರೆ. ಅಂಥ ರೈತರಿಗೆ ಇವರು ಈ ಥರ ಲಂಚ ಕೇಳಿಬಿಟ್ರು ರೈತರು ಎಲ್ಲೋ ಹೋಗಬೇಕು? ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ಸರಿ ಕಮ್ಮಿ ಬರುತ್ತೆ, ಒಂದು ಸರಿ ಜಾಸ್ತಿ ಬರುತ್ತೆ. ಬೆಳೆ ಹಾಕ್ತಾರೆ ಧೈರ್ಯವಾಗಿ, ಅದರಲ್ಲಿ ಆ ಬೆಳೆ ಸರಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇವ್ರಿಗೊಟ್ಟಿಗೆ ಏನಾದ್ರು ತಿಕ್ಸಕ್ಕೆ ಹೋದಾಗ ಲಂಚ ಆಗಬೇಕು. ಆ ಥರ ಸರ್ಕಾರಗಳು ಈ ಥರದ್ದಕ್ಕೆ ರೂಲ್ಸು ಮಾಡಬೇಕು. ಯಾವುದೇದು ಇದಕ್ಕೆ ಮತ್ತೊಂದಕ್ಕೆ ಮಾಡೋದಲ್ಲ. ಈ ಮಾಧ್ಯಮಗಳು ಅಷ್ಟೇ. ಯಾವುದೋ ಹಾಂಗ್ಕಾಂಗಲ್ಲಿ ಉತ್ತರ ಕೊರಿಯಾದಲ್ಲಿ ಜಿಂಗ್ಪಿಂಗ್ ಉತ್ತರಕಾರಿ ನೇಮಿಸಿದ್ದಾನೆ ಅಂತ ಮಾತಾಡ್ತಾರೆ. ಫಸ್ಟ್ ನಮ್ಮನೆ ಸರಿ ಮಾಡಿ ಕೇಳ್ರಿ, ಆಮೇಲೆ ಜಿಂಗ್ಪಿಂಗಿನ ಮನೆಗೆ ಹೋಗ್ರಂತೆ. ಎಲ್ಲ ಏನು ರೀ? ಸಮಾಜದಲ್ಲಿ ರೈತರಿಗೆ ಫಸ್ಟು ಉತ್ತಮವಾದ ಯೋಜನೆಗಳು, ರೈತರಿಗೆ ಸಹಕಾರ ಆಗೋವಂಥ ಕಾನೂನುಗಳು ಮಾಡಬೇಕು. ನೀವು ಅದನ್ನು ಬಿಟ್ಟು ಹಿಂಗೆ ಲಂಚ ಕೇಳಿದ್ರೆ ಪಾಪ ಅವ್ರು ಏನು ಮಾಡಬೇಕು? ಎಲ್ಲಿಂದ ತರಬೇಕು ದುಡ್ಡು? ಒಂದು ಬೆಳೆ ಬಂದರೆ ಬಂತು, ಇಲ್ಲ ಅಂದರೆ ಲಾಸು. ಅವ್ರು ಲಾಸ್ ಆಗಲಿ ಲಾಭ ಆಗಲಿ ಬೆಳೆಗಳನ್ನು ಹಾಕ್ತಾರೆ. ಅದಕ್ಕೆ ಸರ್ಕಾರದವರು ಹಂಗೆ ಸಹಕಾರ ಮಾಡಿ ಅವ್ರಿಗೆ ಅಂಥ ಯೋಜನೆಗಳನ್ನೇ ಕೊಡಬೇಕು. ಇದನ್ನು ಯಾವ ಮಾಧ್ಯಮಗೂ ಕೇಳಲ್ಲ, ಯಾವ ಸಂಘಟನೆ ಕೇಳಲ್ಲ. ಎಲ್ಲ ಎಲ್ಲಿ ಹೋಗಿದ್ದಾವೆ? BTVಲಿ ಮೊನ್ನೆ ಹೇಳ್ತಾಯಿದ್ರು ಕನ್ನಡ ಪರ ಸಂಘಟನೆಗಳು ಲಾಕ್ ಆಗಿದ್ದಾವೆ ಅಂತೇಳಿ. ಅವೆಲ್ಲ ಏನು ಮಾಡ್ತಾಯಿದ್ದಾರೆ ಈಗ? ಅವರೆಲ್ಲ ಮಾತಾಡಬೇಕಲ್ಲ ಇಂಥದ್ರಲ್ಲಿ, ರೈತರಿಗೆ ಹಿಂಗಾಗಿದೆ ಅಂಥೇಳಿ. ಯಾರು ಹೋರಾಡಲ್ವ ರೈತರ ಬಗ್ಗೆ? ಇದು ನಿಜವಾದ ಸಾಕ್ಷಿ ಸಿಕ್ಕಿದೆಯಲ್ಲ, ಇಂಥದ್ದು ಇದ್ರೂ ಹೋರಾಡಿ. ನಾವು ಚಿಕ್ಕವರು ಈಗ ಬೆಳೀತಾ ಇದ್ದೀವಿ ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ, ಅದರಿಂದ ನಾವು ಧ್ವನಿ ಎತ್ಬೋದು. ಅವ್ರ ಜೊತೆ ಸದಾ ಧ್ವನಿಯಾಗಿ ಇರ್ತೀವಿ. ದೊಡ್ಡವ್ರು ಇದಾರಲ್ಲ, ಏನು ಮನೇಲಿ ಮಂಗಿದ್ದಾರೆ ಎಲ್ಲವ ಮಾತಾಡಬೇಕು ಸರ್. BTVಲಿ ಹೇಳಿದ್ದಾರೆ ಕನ್ನಡ ಸಂಘಟನೆಗಳು ಮನೆಯಲ್ಲಿ ಪರಾರಿಯಾದರು ರೌಡಿಗಳು ಅಂತ. ನಾವೇನು ಹೇಳಿಲ್ಲ ಸರ್. ಅದರಲ್ಲಿ ಹೇಳಿದ್ನ ನಾನು ಹೇಳ್ತಾಯಿದ್ದೀನಿ. ರೈತರಿಗೆಲ್ಲ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗೋ ಒಂದು ಕಾನೂನು ಮಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.